ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತುಷಾರ್ ಆರಾಧ್ಯ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ಮಾವಿನ ಹಣ್ಣಿನ ಉಂಡೆ ಅಥವಾ ಮಾವಿನ ಹಣ್ಣಿನ ಲಡ್ಡನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮ್ಯಾಂಗೋ ಸೀಸನ್ ಇದೆ, ಎಲ್ಲ ಕಡೆ ಮಾವಿನ ಹಣ್ಣು ಸಿಗ್ತಾ ಇದೆ. ಹಾಗಾಗಿ ಈ ಒಂದು ಸ್ವೀಟನ್ನು ಮಾಡೋದನ್ನು ಮರಿಬೇಡಿ. ಮೊದಲಿಗೆ ನಾನು ಇದಕ್ಕೆ ಫ್ರೆಶ್ ತೆಂಗಿನಕಾಯನ್ನು ತಗೊಂಡಿದ್ದೀನಿ. 2 ಹೋಳು ತೆಂಗಿನಕಾಯನ್ನು ನಾನು ತಗೊಂಡಿದ್ದೀನಿ. ಇದನ್ನು ನಾವೇನು ಮಾಡಬೇಕಾಗತ್ತೆ, ಸಣ್ಣದಾಗಿ ಕಟ್ ಮಾಡ್ಕೊಬೇಕಾಗತ್ತೆ. ಅಥವಾ ಆ ಕಂಠದಿಂದ ಅಂದರೆ ಕಾಯಿ ಕಂಠದಿಂದ ಕಾಯಿನ ನಾವು ಸೆಪ್ರೇಟ್ ಮಾಡ್ಕೊಬೇಕು. ತುರ್ಕೊಂಡ್ರೂ ಆಗುತ್ತೆ, ಬಟ್ ತುರಿದಾಗ ಏನಾಗುತ್ತೆ, ಅದ್ರ ಕಾಯಿ ಕೆಳಗಡೆ ಇರುವಂಥ ಬ್ರೌನ್ ಕಲರ್ ಬರುತ್ತೆ. ನೋಡ್ಲಿಕ್ಕೆ ಅದು ಅಷ್ಟು ಚೆನ್ನಾಗಿರಲ್ಲ, ರುಚಿ ಏನು ವ್ಯತ್ಯಾಸ ಆಗಲ್ಲ, ನೋಡ್ಲಿಕ್ಕೆ ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ಈ ಥರ ಪೀಸ್ ಮಾಡ್ಕೊತಾ ಇದ್ದೀನಿ. ಏನಂತಂದರೆ ನನ್ನ ಮಗ ಇವತ್ತು ಫಸ್ಟ್ ಡೇ ಸ್ಕೂಲಿಗೆ ಹೋಗ್ತಾ ಇದ್ದ, ಪೂಜೆ ಮಾಡಿದ್ದೆ, ಕಾಯಿ ಕೂಡ ಹೊಡೆದಿದ್ದೆ ದೇವ್ರಿಗೆ. ಹಾಗಾಗಿ ಹೇಗಿದ್ರು ಕಾಯಿ ಇದೆಯಲ್ಲ, ಜೊತೆಗೆ ಮನೇಲೂ ಕೂಡ ಮಾವಿನ ಹಣ್ಣಿತ್ತು, ಎರಡನ್ನೂ ಕೂಡ ಬಳಸಿ ಅವ್ನಿಗೆ ಇಷ್ಟವಾಗುವಂಥ ಸ್ವೀಟನ್ನು ಮಾಡೋಣ, ಅವ್ನು ಸ್ಕೂಲಿಂದ ಬರೋಷ್ಟರಲ್ಲಿ ಸ್ವೀಟ್ ಮಾಡೋಣ, ಅವ್ನು ಫುಲ್ ಖುಷಿ ಆಗ್ತಾನೆ ಅಂತ ಹೇಳಿ ಸ್ವೀಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಸೊ ಏನಂತಂದರೆ ಇವತ್ತಿಗೆ ಮಾರ್ಕೆಟಲ್ಲಿ ರೇಟ್ ತುಂಬ ಜಾಸ್ತಿ ಇದೆ ಮೇಡಮ್. ಆ ಹಿಂದೆಗಡೆ ಸಿಪ್ಪೆ ತೆಗೆದ್ರೆ ವೇಸ್ಟ್ ಅಲ್ವಾ ಅದು ಅಂತ ಅಂದ್ಕೊಂಬಿಡಿ, ಅದನ್ನು ಬೇರೆ ಏನಕ್ಕಾದರೂ ನಾವು ಯೂಸ್ ಮಾಡ್ಕೊಬೋದು. ನೋಡ್ತಿದ್ದೀರಲ್ಲ, ಈ ಥರ ಇದನ್ನು ನಾವು ನೀಟಾಗಿ ತೊಗೊಬೇಕಾಗತ್ತೆ. ಸೊ ಏನಂತಂದರೆ ನಾವು ಮಾವಿನ ಹಣ್ಣನ್ನು ಬಳಸಿ ಈ ಸ್ವೀಟನ್ನು ಮಾಡ್ತಿರೋದ್ರಿಂದ, ಇದಿರೋದ್ರಿಂದ ಏನಾಗುತ್ತೆ ಅಂದರೆ ಅದು ಕಲ್ಲರ್ ಸ್ವಲ್ಪ ಚೇಂಜ್ ಆಗುತ್ತೆ, ನೋಡಲಿಕ್ಕೆ ಅಷ್ಟು ಚೆನ್ನಾಗಿ ಕಾಣಲ್ಲ, ಅಂದರೆ ಕಂಪ್ಲೀಟಾಗಿ ಎಲ್ಲೋ ಕಲರ್ ಕಾಣಲ್ಲ. ಹಾಗಾಗಿ ನಾನು ಇದನ್ನು ತೊಗೊತಾ ಇದ್ದೀನಿ ಅಷ್ಟೇ, ಇನ್ನು ರುಚಿ ಏನೂ ಬದಲಾಗಲ್ಲ. ಇಲ್ಲ ನಾವು ತೊಗೊಳ್ಳಲ್ಲ ಅಂದರೂ ಆಗುತ್ತೆ. ನೋಡಿ, ಈ ಥರ ಕಂಪ್ಲೀಟಾಗಿ ಎಲ್ಲ ತೆಂಗಿನಕಾಯಲ್ಲೂ ಕೂಡ ಸಿಪ್ಪೆಯನ್ನು ತೊಗೊಂಡು ಒಂದು ಸಲ ಇದನ್ನು ನಾವು ತೊಳ್ಕೊಬೇಕಾಗತ್ತೆ. ತುಂಬ ಪೇಷನ್ಸ್ ಇರಬೇಕು ಮತ್ತು ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ನೋಡಿ, ಇದನ್ನೆಲ್ಲ ನಾನು ವೇಸ್ಟ್ ಮಾಡಲ್ಲ. ಸಂಜೆ ಸಾಂಬಾರಿಗೋ ಅಥವಾ ನಾಳೆ ಬೆಳಗ್ಗೆ ಚಟ್ನಿಗೋ ನಾನು ಇದನ್ನು ಯೂಸ್ ಮಾಡ್ಕೊತೀನಿ. ಇನ್ನೊಂದು ಕಡೆ ತೆಂಗಿನಕಾಯಿ ಏನು ಕಟ್ ಮಾಡಿದ್ದೆ ಅದನ್ನು ಒಂದು ಸಲ ನೀರಲ್ಲಿ ವಾಶ್ ಮಾಡಿದ್ದಾಯಿತು. ಈಗ ನಾನು ಇದನ್ನು ಜಾಲರಿ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಏನಂತಾರೆ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನಾವು ಫುಲ್ ಕೊಬ್ಬರಿ ಪುಡಿ ಮಾಡ್ಕೊತೀವಲ್ಲ, ನೋಡಿ ಆ ಥರ ಪುಡಿ ಮಾಡ್ಕೊಬೇಕು. ಸೊ ಇದು ದಪ್ಪ ಪೀಸ್ ಇದೆ, ಇದನ್ನು ನಾವು ಡೈರೆಕ್ಟಾಗಿ ಜಾರ್ಗೆ ಹಾಕೋದ್ರಿಂದ ಜಾರ್ದು ಬ್ಲೇಡ್ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಇದೇನು ಮಾಡ್ತಾಯಿದ್ದೀನಿ, ತುಂಬ ದೊಡ್ಡ ಸೈಜ್ ಯಾವುದಿದೆ ಅದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಚಿಕ್ಕದಾಗಿ ಏನು ಬೇಡ, ಒಂದು ಮೀಡಿಯಮ್ ಸೈಜಲ್ಲಿ ನಾವು ಇದನ್ನು ಕಟ್ ಮಾಡಿಕೊಂಡು ನೋಡಿ ಎಲ್ಲವನ್ನು ಕಟ್ ಮಾಡಿದ್ದಾಗಿದೆ. ಮೊದಲೇ ವಾಶ್ ಮಾಡಿದೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೀರು ಹಾಕ್ತೇನೆ. ಫುಲ್ ಕೊಬ್ಬರಿ ಪುಡಿ ಥರ ಇದನ್ನು ಕಂಪ್ಲೀಟಾಗಿ ನಾವು ಪುಡಿ ಮಾಡ್ಕೊಬೇಕಾಗುತ್ತೆ. ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಪುಡಿ ಆಗಿದೆ ಅಂತಂದರೆ, ಬಟ್ ಇದರಲ್ಲಿ ಹಾಲಿನಂಶ ಇರೋದ್ರಿಂದ ಸ್ವಲ್ಪ ಅಂಟ್ಕೊಂಡಿದೆ. ಇದನ್ನು ಸೆಪ್ರೇಟ್ ಪಾತ್ರೆಗೆ ಹಾಕ್ಕೊಳ್ಳೋಣ. ಆಮೇಲೆ ಕೈಯಲ್ಲೇ ಅದನ್ನು ಹೊಡೆದ್ರೆ ಅದು ನೀಟಾಗಿ ಬಿಡುತ್ತೆ. ಇನ್ನು ಈ ಸ್ವೀಟ್ ಮಾಡಲಿಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಮಾವಿನ ಹಣ್ಣು. ಒಂದು ದೊಡ್ಡ ಗಾತ್ರದ ಮಾವಿನ ಹಣ್ಣು ಮತ್ತು 2 ಮೀಡಿಯಮ್ ಸೈಜ್ದನ್ನು ನೀಟಾಗಿ ತೊಗೊಂಡಿದ್ದೀನಿ. ಇದ್ರ ಒಳಗಡೆ ಪಲ್ಪ್ ಏನಿದೆ ಇದನ್ನು ನಾವು ತೊಗೊಬೇಕಾಗುತ್ತೆ. ಸೊ ಏನಂತಂದರೆ, ಮೇಲ್ಗಡೆ ಮಾವಿನ ಹಣ್ಣು ನೋಡಲಿಕ್ಕೆ ಎಷ್ಟೇ ಚೆನ್ನಾಗಿದ್ರೂ ಕೂಡ ಒಳಗಡೆ ಹಾಳಾಗಿರುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ನಮ್ಮ ತೋಟದಲ್ಲೇ ಬೆಳೆದಿರೋದು, ಔಷಧಿ ಹಾಕ್ತಿ ಹಣ್ಣು, ಅಂದರೆ ಮರದಲ್ಲೇ ಆಲ್ಮೋಸ್ಟ್ ಹಣ್ಣಾಗಿತ್ತು. ತುಂಬ ರುಚಿಯಾಗಿದೆ, ತುಂಬ ಸ್ವೀಟ್ ಇದೆ ಅಂತಲೇ ಹೇಳ್ಬೋದು. ಆದರೂ ಏನಾಗುತ್ತೆ ಅಂದರೆ, ಕೆಲವೊಂದು ಸಲ ಒಂದು ಹಣ್ಣಿಗೂ ಇನ್ನೊಂದು ಹಣ್ಣಿಗೂ ರುಚಿ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಪ್ರತಿ ಹಣ್ಣನ್ನು ನಾವು ಸೇರಿಸ್ಬೇಕಾದ್ರೂ ಒಂದು ಚಿಕ್ಕ ಪೀಸ್ ತೊಗೊಂಡು ತಿಂದು ಟೇಸ್ಟ್ ಚೆನ್ನಾಗಿದ್ದರೆ ಮಾತ್ರ ಸೇರಿಸ್ಕೊಳ್ಳಿ. ಇಲ್ಲ, ಏಕೆಂದರೆ ಸ್ವಲ್ಪ ಟೇಸ್ಟ್ ಹಾಳಾಗಿದ್ರೂ ಕೂಡ ಕಂಪ್ಲೀಟ್ ಸ್ವೀಟೇ ಹಾಳಾಗಿಬಿಡುತ್ತೆ. ನೋಡ್ತಿದ್ದೀರಲ್ಲ, ಒಂದು ಚಾಕು ಅಥವಾ ಸ್ಪೂನ್ ಹೆಲ್ಪನ್ನು ತೊಗೊಂಡು ಈ ಪಲ್ಪನ್ನು ನಾವು ಸಿಪ್ಪೆಯಿಂದ ಸೆಪ್ರೇಟ್ ಮಾಡ್ಕೊಬೇಕು. ನೋಡಿ, 3 ಹಣ್ಣಿಂದು ಪಲ್ಪ್ ರೆಡಿಯಾಗಿದೆ. ಈಗ ಇದನ್ನು ನಾವು ಪೇಸ್ಟ್ ಮಾಡ್ಕೊಬೇಕು. ಹಾಗಾಗಿ ಇದನ್ನು ನಾನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ 10 ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ಹೇಳ್ದಾಗೆ ಸ್ವೀಟನ್ನು ನಿಮ್ಮ ಇಷ್ಟಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. 3 ಏಲಕ್ಕಿಯನ್ನು ಸೇರಿಸಿ ನೀರೇನು ಹಾಕ್ತೇನೆ,
ಫುಲ್ ನೈಸ್ ಪೇಸ್ಟ್ ಮಾಡ್ಕೊಬೇಕು. ಇನ್ನೊಂದು ಕಡೆ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ಪಾತ್ರೆ ಇಟ್ಟು ಅದಕ್ಕೆ ರುಬ್ಬಿಟ್ಕೊಂಡಿರುವಂತಹ ತೆಂಗಿನಕಾಯಿ ತುರಿ ಏನಿದೆ ಅದನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಮ್ಯಾಂಗೋ ಪೇಸ್ಟ್ ಏನಿದೆ ಅಂದರೆ ಮಾವಿನ ಹಣ್ಣಿನ ಪೇಸ್ಟ್ ಏನಿದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡ್ರೆ ಹಾಗೆ ಕೂಡ ಕುಡಿಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ನಂತರ ಇದಕ್ಕೆ 15 ಸ್ಪೂನಷ್ಟು ಹಾಲಿನ ಪುಡಿ ಅಂದರೆ ಮಿಲ್ಕ್ ಪೌಡರನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇಲ್ಲಿ ಗಂಟಾಗೋ ಚಾನ್ಸಸ್ ಇರುತ್ತೆ. ಬೇಕಿದ್ರೆ ನೀವು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿದೆ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಕೂಡ ನೀವು ಗ್ಯಾಸ್ ಫ್ಲೇಮ್ನ ಆನ್ ಮಾಡ್ಕೊಬೋದು. ಇಲ್ಲ ಅಂತ ಅಂದರೆ ಗ್ಯಾಸು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ 20 ನಿಮಿಷ ನಾವು ಇದನ್ನು ಉರಿಬೇಕಾಗುತ್ತೆ. ಫಸ್ಟು 10 ನಿಮಿಷ ಹೈ ಫ್ಲೇಮಲ್ಲಿ ನೋಡಿ, ಹೈ ಫ್ಲೇಮಲ್ಲಿ ಇಟ್ಕೊಂಡು ಉರಿತಾ ಇದ್ದೀನಿ. 10 ನಿಮಿಷ ಆದಮೇಲೆ ಪುನಃ ಇದನ್ನು ಲೋ ಫ್ಲೇಮಲ್ಲಿ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಉರಿಬೇಕು. ನೋಡಿ 10 ನಿಮಿಷ ಆದಮೇಲೆ ಪುನಃ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 10 ನಿಮಿಷ ಹುರಿದಿದ್ದಾಯಿತು. ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಬಂದಿದೆ. ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಅರ್ಧ ಗಂಟೆ ಇದನ್ನು ನಾನು ಹಾಗೆ ಬಿಟ್ಟಿದ್ದೆ. ಅರ್ಧ ಗಂಟೆ ಆದಮೇಲೆ ಈಗ ನನಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾನು ಇದನ್ನು ಉಂಡೆ ಕಟ್ಕೊಬೋದು. ನಾನಿಲ್ಲಿ ರೌಂಡ್ ಶೇಪಲ್ಲಿ ಉಂಡೆಯನ್ನು ಅಂದರೆ ಸ್ಟಾರ್ಟಿಂಗಲ್ಲೇ ಹೇಳಿರೋದ್ರಿಂದ ಲಡ್ಡು ರೂಪದಲ್ಲಿ ನಾನು ಇದನ್ನು ಮಾಡ್ತಾಯಿದ್ದೀನಿ. ನನ್ನ ಮಗನಿಗೆ ಯೆಲ್ಲೋ ಕಲರ್ ಅಂದರೆ ಇಷ್ಟ. ಈಗ ಇದಕ್ಕೆ ಪಿಸ್ತಾನ ಪುಡಿ ಮಾಡಿಟ್ಕೊಂಡಿದ್ದೆ, ಅದ್ರ ಜೊತೆ ರೋಲ್ ಮಾಡಿ ಇಡ್ತಾಯಿದ್ದೀನಿ. ನೀವು ಇದು ಆಪ್ಷನಲ್ ಅಷ್ಟೇ, ಮಾಡಲೇಬೇಕು ಅಂತ ಏನಿಲ್ಲ. ಅಥವಾ ನೀವು ಪಿಸ್ತಾ ಇಲ್ಲ ಅಂತ ಅಂದರೆ ಕೊಬ್ಬರಿ ಪುಡಿ ಜೊತೆನೂ ಕೂಡ ನೀವು ರೋಲ್ ಮಾಡಿ ಇಡ್ಬೋದು. ಅಥವಾ ಏನೂ ಇಲ್ಲ ಅಂತ ಅಂದರೆ ಹಾಗೆ ಕೂಡ ಇಡ್ಬೋದು. ನನ್ನ ಮಗನ ಫೇವ್ರೇಟ್ ಕಲರ್ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ರುಚಿಕರವಾದಂತಹ ಬಾಯಲ್ಲಿ ನೀರೂರಿಸುವಂಥ ಒಂದು ಮಾವಿನ ಹಣ್ಣಿನ ಲಡ್ಡು ರೆಡಿಯಾಗಿದೆ. ಯಾರೆಲ್ಲ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಿದ್ದೀರಾ, ಪ್ಲೀಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.